ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಲಾಕ್ ಶೀಟ್ ಚೆಕ್ ಮಾಡಿ ಹೇಳ್ತೀನಿ. ಇಲ್ಲಿ ನನಗೇನು ಸರಿಯಾಗಿ ಕೇಳಿಸ್ತಿಲ್ಲ ಲೂಯಿಸ್. ಮಾತಾಡೋದ್ನೆಲ್ಲ ಹೊರಗಡೆನೆ ಮಾತಾಡ್ಕೊಂಡ್ ಬರ್ಬೇಕು ತಾನೆ. ಇಲ್ಲಿಗೆ ಬಂದ್ಮೇಲೆ ಫ್ಯಾಕ್ಟ್ರಿಲಿ ಇದೀನಿ ಅಂತ ಡವ್ ಮಾಡೋದು ಬೇರೆ. ಯಾರಣ್ಣ ಅವರು? ಶಶಿಧರ್ ಅಂತ, ನಮ್ಮ ದೊಡ್ಡ ಯಜಮಾನ್ರಿ ಎರಡನೇ ಮಗ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋ ಮಕ್ಳು ಇರ್ತಾರಲ್ಲ, ಇವ್ರನ್ನ ನೋಡೇ ಕಲ್ತಿರ್ಬೇಕದ್ನ. ಸುಮ್ನೆ ಸಂಪತ್ತು, ಅವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಬಿಡು. ಕೆಲಸದಿಂದ ತೆಗೆದ್ಬಿಟ್ರೆ ದಯಾನಂದು, ನೀನು ಹೊಸ್ದಾಗಿ ಬಂದಿದ್ಯಾ, ನಿನಗೆ ಇದೆಲ್ಲ ಗೊತ್ತಿಲ್ಲ. ದೊಡ್ಡ ಯಜಮಾನ್ರು, ದೇವಕಿ ಮೇಡಮು, ಗಿರಿ ಸರ್ ಹೇಳ್ದಂಗೆ ಕೇಳೋದಷ್ಟೇ ಇವ್ರ ಕೆಲಸ. ಹಲೋ ಹಲೋ ಲೂಯಿಸ್, ನಂಗೆ ನಿಮ್ಮ ಮಾತು ಕೇಳಿಸ್ತಿಲ್ಲ. ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ರೀ. ಬಸವರಾಜ್, ನಮಸ್ಕಾರ ಸರ್. ಇವತ್ತೇನಾದ್ರು ಡಿಸ್ಪ್ಯಾಚ್ ಆಯ್ತೇನ್ರಿ? ಸರ್ ನಿನ್ನೆ ಪ್ರೊಡಕ್ಷನ್ ಆಗಿರೋದು ಡಿಸ್ಪ್ಯಾಚ್ ಮಾಡಿದ್ದೀವಿ ಸರ್. ಸರಿ, ಪ್ರೊಡಕ್ಷನ್ ಶೀಟು ಗೇಟ್ ಪಾಸ್ ಕೊಡಿ. ಹಾಂ ನೋಡಿ ಸರ್. ಗಿರಿ ಸರ್ ಗುಣದಲ್ಲಿ 10% ಇವ್ರಿಗಿಲ್ಲ. ಗಿರಿ ಸರ್ಗೆ ಕೆಲಸಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು, ಮನುಷ್ಯನಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾರು? ಧರ್ಮರಾಜ್ ಅವ್ರ ದೊಡ್ಡ ಮಗ ಗಿರಿಧರ್ ಅಂತ. ಗಿರಿಧರ್ ಅವ್ರಿಗೆ ಒಬ್ರು ತಂಗಿ ಇದ್ದಾರೆ, ದೇವಕಿ ಮೇಡಮ್ ಅಂತ. ಈ ಧರ್ಮರಾಜ್ ಅವ್ರು ಬಿಟ್ರೆ ನೆಕ್ಸ್ಟ್ ದೇವಕಿ ಮೇಡಮ್ ಮೇನ್ ಪಿಲ್ಲರು. ರೀ, ಪ್ರೊಡಕ್ಷನ್ ಶೀಟ್ಗೂ ಗೇಟ್ ಪಾಸ್ಗೂ ಏನು ಟ್ಯಾಲಿನೇ ಆಗ್ತಿಲ್ವಲ್ರಿ ಇಲ್ಲಿ? ಸರ್, ಕ್ವಾಲಿಟಿ ಚೆಕಿಂಗಲ್ಲಿರೋ ಫೈಲ್ಸ್ ಕಳಿಸಿಲ್ಲ ಸರ್. ಅದನ್ನಾಗಲೇ ಹೇಳಬೇಕು ತಾನೇ ನೀವು. ಸೂಪರ್ವೈಸರ್ ಅಂದ್ರೆ ಏನಾಗ್ತಿದೆ, ಏನಾಗಿದೆ, ಮುಂದೆ ಏನಾಗಬೇಕು ಅಂತ ನಾವು ಕೇಳೋಕ್ಕೂ ಮುಂಚೆನೆ ಅಪ್ಡೇಟ್ ಕೊಡಬೇಕು. ದೇವಕಿ ಮೇಡಮ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ ಸರ್. ದೇವಕ್ಕೆ ಹೇಳಿದ್ರೆ ಸಾಕೇನ್ರಿ? ಮರ್ಯಾದೆ ಇಲ್ಲ ಅಂತ ಗೊತ್ತಾದ್ಮೇಲೆ ಮಾತಾಡ್ತಾನಲ್ಲ ಇವಯ್ಯ. ಹೇಯ್, ಏನೋ ನಿಂದು ಕೆಲಸ ಟೈಮಲ್ಲಿ ಮಾತು? ಯಾರೇ ಇವನು? ಸರ್, ಹೊಸಬ ದಯಾನಂದ ಅಂತ ಸರ್. ಮಾತು ಕಮ್ಮಿ ಮಾಡಿ ಕೆಲಸ ಮಾಡಕ್ ಹೇಳಿ. ಸರ್, ಹೇಯ್ ಕೆಲಸ ಮಾಡ್ರಿ. ಸ್ವರಾಜ್, ಕೆಲಸ ಬೇಗ ಆಗ್ಬೇಕ್ರಿ. ಓವರ್ ಟೈಮ್ ಆದ್ರೂ ಪರವಾಗಿಲ್ಲ, ಎಲ್ಲ ಸ್ಪೀಡಾಗಿ ಮುಗಿಬೇಕು. ಸರ್, ವಾರದಿಂದ ಓವರ್ ಟೈಮಲ್ಲೇ ರನ್ ಆಗ್ತದೆ ಸರ್. ಮಿಷಿನ್ ಎಷ್ಟು ಕೊಡುತ್ತೋ ಅಷ್ಟೇ ಪ್ರೊಡಕ್ಷನ್ ಆಗೋದು. ಔಟ್ಸೋರ್ಸ್ ಮಾಡೋಣ ಸರ್. ಬೇಡ ರೀ, ನಮ್ಮ ಕೈಯಲ್ಲಿ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗ್ತಿಲ್ಲ, ಔಟ್ಸೋರ್ಸ್ ಮಾಡ್ತಿದೀವಿ ಅಂತ ಕ್ಲೈಂಟ್ ಗೊತ್ತಾದ್ರೆ ಕ್ರೆಡಿಬಿಲಿಟಿ ಹಾಳಾಗತ್ರಿ. ಸರ್, ದೇವಕಿ ಮೇಡಮ್ ಆಲ್ರೆಡಿ ಚೀಫ್ ಇಂಜಿನಿಯರ್ ಹತ್ರ ಹೊಸ ಯೂನಿಟ್ಗೆ ಪ್ಲಾನ್ ತಗೊಂಡಿದ್ದಾರೆ ಸರ್. ಎಲ್ಲದಕ್ಕೂ ಇವಳೆ ಸುತ್ತದ ಮಧ್ಯ ಇಡ್ತಾರೆ ಇವರು. ದೇವ್ಕಿ ದೇವ್ಕಿ. ಯಾಕೆ ಸರ್? ದೇವಕಿ ಮೇಡಮ್ ನಿಮ್ಗೆ ಹೇಳಿಲ್ವಾ ಸರ್? ಮರ್ತೇ ಹೋಗಿತ್ತು. ನಾನು ದೇವಕಿ ಜೊತೆ ಹೊಸ ಪ್ಲಾಂಟ್ ಸೆಟಪ್ ಬಗ್ಗೆ ಆಗ್ಲೇ ಮಾತಾಡಿದ್ದೆ. ಇನ್ಫ್ಯಾಕ್ಟ್ ಈ ಐಡಿಯಾ ಒಳಗೆ ಕೊಟ್ಟಿದ್ದು ನಾನೇ ರೀ. ಹೌದಾ ಸರ್? ಸಂಪತ್ತು, ನೀನೆಲ್ಲೇ ಹೋಗ್ತಾ ಇದ್ಯಾ? ಆವ ಏನ್ ನೋಡೋದು, ನಿನ್ನಿಂದ ಫ್ಯಾಕ್ಟ್ರಿ ಮುಚ್ಚಬೇಕಾಗುತ್ತೆ ಅಂತ ಹಾರಾಡ್ತಾ ಇದ್ದಾನೆ. 2 ನಿಮಿಷ ನಾವು ಬಂದ್ಬಿಡ್ತೀನಿ. ಹಾ, ಬೇಗ ಬಾ ಬೇಗ ಬಾ. ಆನಂದಣ್ಣ, ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ಬೇಕು. ಯಾರಿಗೂ ಒಂದು ಚೂರು ಡೌಟ್ ಬರಬಾರ್ದು. ಗುರು, ರಾಜಕೀಯದಲ್ಲಿ ಇದ್ದಿದ್ರೆ ಮಂತ್ರಿ ಆಗ್ತಿದ್ದೆ ನಾನು. ಆ ಲೆವೆಲ್ ಆಕ್ಟಿಂಗ್ ನಂದು. 3 ನಿಮಿಷ ಉಸಿರಿಡೋದೆಲ್ಲ ದೊಡ್ಡ ವಿಷಯನಾ ನನ್ಗೆ? ಬಾ, ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ. 3 ನಿಮಿಷ ಉಸಿರು ಹಿಡ್ಕೊಂಡು ಹಂಗೆ ಸತ್ತಿ ಹೋಗ್ಬಿಟ್ಟಿಯಾ? ಯಾರಾದ್ರೂ ಮುಟ್ಟೋಕ್ ಬಂದಾಗ ಉಸಿರು ಬಿಡ್ಬೇಡ ಅಷ್ಟೇ. ನಾನ್ ನೋಡ್ಕೊಂತೀನಿ. ನೀನ್ ಹೋಗ್ ಗುರು, ಹೋಗು.
ನಾವು ಸಂಪತ್ತು 2 ನಿಮಿಷ ಅಂತ ಹೇಳಿ ಹೋಗಿ 15 ನಿಮಿಷ ಮಾಡಿದೆಯಲ್ಲ ನಾವು. ನೀನು ಹೀಗೆ ಮಾಡಿದ್ರೆ ಮೈಗಳು ಅನ್ಸ್ಕೊಂತ ಅಷ್ಟೇ. ಆತ ಏನಿಲ್ಲ ಅಣ್ಣ. ಅಣ್ಣ ಅದು ಏ ಈ ಮೆಷಿನ್ ಯಾಕ್ರಿ ಆಫ್ ಮಾಡಿದ್ರಿ? ಸರಿ ಮೆಷಿನ್ ಯಾಕ್ರಿ ಆಫ್ ಆಯ್ತು? ನಾವು ಆಫ್ ಮಾಡಿಲ್ಲ ಸರ್, ಅದೇ ಆಫ್ ಆಗಿದೆ. ರೀ ಸರ್ವಿಸ್ ಮಾಡಿಸಿ 3 ತಿಂಗಳಾಗಿಲ್ಲ, ಹೆಂಗ್ರಿ ಆಫ್ ಆಗತ್ತೆ? ಕೆಲಸ ಜಾಸ್ತಿ ಇರ್ಬೇಕಾದ್ರೆ ಇದು ಬೇರೆ ಕೈ ಕೊಡ್ತು. ಸರ್ ನಾಳೆ ಮೆಕ್ಯಾನಿಕ್ ಕರೆಸಿ ಚೆಕ್ ಮಾಡಿಸ್ತೀನಿ ಸರ್. ಬಸವರಾಜ್, ಪ್ರೊಡಕ್ಷನ್ ನಿಲ್ಬಾರ್ದು ಅಂತ ನಾನು ಹೇಳ್ತಿದ್ರೆ ನೀವು ನಾಳೆ ಅಂತಿರಲ್ರಿ. ನೋಡಿ ಏನಾದರೂ ಮಾಡಿ ಬೇಗ ಈ ಮೆಷಿನ್ ಆನ್ ಆಗ್ಬೇಕಷ್ಟೇ. ಸರ್ ನಾನು ಇದನ್ನ ರೆಡಿ ಮಾಡ್ತೀನಿ ಸರ್. ಆಗತ್ತಾ? ಇಂಥ ಮಿಷಿನ್ ರಿಪೇರಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟು ಸರ್. ಹಾಂ ಬನ್ನಿ, ಎಲ್ಲ ಈ ಕಡೆ ಬನ್ನಿ. ಎಸ್ ಪ್ಲೀಸ್ ಕಮ್ ಕುಲ್ದೀಪ್. ಯಾರು ಕಾಲ್ ಮಾಡಿದ್ದು? ದೇವಕಿ, ಮುಂಬೈಯಿಂದ ಕೇತನ್ ಬಿಲ್ಡರ್ಸ್ ಬೋರ್ಡ್ ಮೆಂಬರ್ ಕುಲ್ದೀಪ್ ಇಲ್ಲೇ ಬರ್ತಿದ್ದಾರೆ. ನಮ್ಮ ಪರಿಸ್ಥಿತಿ ಕ್ಲೈಂಟ್ಸಿಗೆ ಅರ್ಥ ಆಗಲ್ಲ ಅಣ್ಣ. ಅವ್ರ ಕೆಲಸ ಆಗಬೇಕು ಅಷ್ಟೇ. ಬರಲಿ ಬಿಡು. ಹಲೋ ದೇವ್ಕಿ ಅವರೇ. ಹಾಯ್ ಗಿರಿಧರ್. ಹಾಯ್ ಕುಲ್ದೀಪ್. ಹಲೋ ಕುಲ್ದೀಪ್. ಐ ಆಮ್ ವೆರಿ ಸಾರಿ, ನಾವು ತುಂಬ ಅರ್ಜೆಂಟಲ್ಲಿದ್ದೀವಿ. ಬಿಲ್ಡಿಂಗ್ ಕ್ಲಿಯರೆನ್ಸ್ ಕೊಡೋ ಡೇಟ್ ತುಂಬ ಹತ್ತಿರ ಬಂದಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಿವ್ ಮಿ ದ ಫೈಲ್. ಎಲೆಕ್ಟ್ರಿಕಲ್ ಸಪ್ಲೈಸ್ 22 crores ಫೈನಲ್ ಆಗಿತ್ತಲ್ವಾ? ಯಾಕೆ ಜಾಸ್ತಿ ಆಗಿದೆ? ಅದು ಫಿನಾನ್ಷಿಯಲ್ ಇಯರ್ ಬಜೆಟಲ್ಲಿ ಹೈಕ್ ಆಗಿದ್ದರಿಂದ ಮತ್ತೆ ಕೊಟೇಶನ್ ಚೇಂಜ್ ಮಾಡಿ ಅಪ್ರೂವಲ್ ತೊಗೊಂಡಿದ್ದೀನಿ ದೇವಕಿ. ಓಕೆ. ಇನ್ ಟೈಮ್ ಡೆಲಿವರಿ ಆಗುತ್ತೆ ಅಲ್ವಾ? ಕಾಂಟ್ರಾಕ್ಟಲ್ಲಿರೋ ಡೆಲಿವರ್ಬಲ್ಸ್ ಇನ್ ಟೈಮ್ ಆರ್ ಬಿಫೋರ್ ಡೆಲಿವರ್ ಆಗುತ್ತೆ ಕುಲ್ದೀಪ್. ಐ ನೋ, ಬಟ್ ನಾವು ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಿರೋದು ಧರ್ಮರಾಜ್ ಅವ್ರ ಮೇಲಿನ ನಂಬಿಕೆಯಿಂದ. ಬಟ್ ಆದರೆ ಈಗ ಅವರು ಅಡ್ಮಿಟ್ ಆಗಿರೋದ್ರಿಂದ. ಡೋಂಟ್ ವರಿ ಮಿಸ್ಟರ್ ಕುಲ್ದೀಪ್. ಧರ್ಮರಾಜ್ ಅವ್ರ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಿ, ನಾಟ್ ಇವನ್ ಅ ಸಿಂಗಲ್ ಡೇ ಡಿಲೇ. ಅಣ್ಣ ಹೇಳಿದ ಹಾಗೆ ಟೈಮ್ ಕರೆಕ್ಟಾಗಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.